ಶುಭೋದಯ ಮಕ್ಕಳೇ. ನಾವು ಇಂದಿನ ತರಗತಿಯಲ್ಲಿ ನಿಮ್ಮ ಪಠ್ಯಪುಸ್ತಕದ ಭಾಗ 1ರಲ್ಲಿ ಇರುವಂತಹ 2ನೇ ಅಧ್ಯಾಯ ಯೂಕ್ಲಿಡ್ನ ರೇಖಾಗಣಿತದ ಪ್ರಸ್ತಾವನೆ ಎಂಬ ಪಾಠವನ್ನು ಇಲ್ಲಿ ನಾವು ತಿಳ್ಕೊಳ್ಳೋಣ. ಮಕ್ಕಳ, ಇಲ್ಲಿ ಯೂಕ್ಲಿಡ್ ಅಂದರೆ ಯಾರು? ಯೂಕ್ಲಿಡ್ ಒಬ್ಬ ಮಹಾನ್ ಗಣಿತಜ್ಞ. ಇವರು ನಮ್ಮ ರೇಖಾಗಣಿತದ ಪಿತಾಮಹ ಅಂತಲೂ ಕೂಡ ಕರಿತೀವಿ. ಇವರು ರೇಖಾಗಣಿತಕ್ಕೆ ಸಂಬಂಧಪಟ್ಟಂತೆ ಅನೇಕ ಅಂಶಗಳ ಸಾಧನೆಗಳನ್ನು ಮಾಡೋದು, ರೇಖಾಗಣಿತದ ಬೆಳವಣಿಗೆಗೆ ಮಹತ್ತರವಾದ ಕೊಡುಗೆಯನ್ನು ನೀಡಿದ್ದಾರೆ. ಇವರ ಈ ಒಂದು ಪಾಠದಲ್ಲಿ ಏನೇನು ಅಂಶಗಳನ್ನು ತಿಳ್ಕೊತೀವಿ ಮತ್ತು ಇದರಲ್ಲಿ ಅವರು ಮಾಡಿದಂಥ ಒಂದು ರಚಿಸಿದಂಥ ಪುಸ್ತಕಗಳಲ್ಲಿರುವಂಥ ಅಂಶಗಳು ಮತ್ತು ಅವರು ಹೇಳಿದಂತಹ ಆಧಾರ ಪ್ರತಿಜ್ಞೆಗಳು, ಮಾಡಿದಂಥ ಆಧಾರ ಪ್ರತಿಜ್ಞೆಗಳು ಮತ್ತು ಸ್ವಯಂ ಸಿದ್ಧಗಳು ಮತ್ತು ಕೆಲವು ಅವ್ರ ಪುಸ್ತಕದಲ್ಲಿರುವಂಥ ವ್ಯಾಖ್ಯಾನಗಳ ಬಗ್ಗೆ ನಾವು ಈ ಪಾಠದಲ್ಲಿ ತಿಳ್ಕೊತೀವಿ ಅಂತ ನಮಗೆ ಗೊತ್ತು. ಈ ರೇಖಾಗಣಿತವನ್ನು ನಾವು ಇಂಗ್ಲೀಷ್ನಲ್ಲಿ ಏನಂತ ಕರಿತೀವಿ? ಜಿಯೋಮೆಟ್ರಿ ಅಂತೇಳಿ ಕರಿತೀವಿ. ಜಿಯೋ ಅಂದರೆ ಅರ್ಥ ಭೂಮಿ ಅಂತೇಳಿ. ಜಿಯೋಮೆಟ್ರಿ ಜಿಯೋ ಅಂದರೆ ಮಾತ್ರ ಭೂಮಿ. ಮೆಟ್ರಾನ್ ಅಂದರೆ ಅಳತೆ. ಮೆಟ್ರಾನ್ ಅಂದರೆ ಏನು ಕರಿತೀವಿ? ಅಳತೆ. ಹಾಗಾದರೆ ಭೂಮಿಯನ್ನ ಅಳತೆ ಮಾಡುವಂತಹ ಒಂದು ಅಧ್ಯಯನ ಅಂತೇಳಿ ಕರಿಬೋದು. ರೇಖಾಗಣಿತವನ್ನು ಭೂಮಿಯ ಅಳತೆಯನ್ನು ಮಾಡುವಂತಹ ಅಧ್ಯಯನ ಅಂತಲೂ ಕೂಡ, ಭೂಪ್ರದೇಶವನ್ನು ಅಳತೆ ಮಾಡುವಂಥ ಅಧ್ಯಯನವೇ ಈ ರೇಖಾಗಣಿತ ಆಗಿದೆ. ಈ ರೇಖಾಗಣಿತದ ಉಗಮ ಹೇಗಾಯಿತು? ಪ್ರಾಚೀನ ನಾಗರಿಕತೆಗಳಲ್ಲಿ ಬರೀ ನಮ್ಮ ಭಾರತ ಅಷ್ಟೇ ಅಲ್ಲ, ಗ್ರೀಕು, ಈಜಿಪ್ಟು, ಬ್ಯಾಬಿಲೋನಿಯಾ, ಇಂಕಾ ಈ ರೀತಿ ಮುಂತಾದ ಪ್ರಾಚೀನ ನಾಗರಿಕತೆಗಳಲ್ಲಿ ಈ ಗಣಿತದ ಶಾಖೆಯಾದಂತಹ ರೇಖಾಗಣಿತವು ಏನಾಯಿತು? ರೇಖಾಗಣಿತದ ಅಧ್ಯಯನ ವಿವಿಧ ಆಯಾಮಗಳಲ್ಲಿ ಏನಾಗ್ತಾಯಿತ್ತು? ನಡೀತಾ ಹೋಯಿತು. ಈ ನಾಗರಿಕತೆಯ ಜನಾಂಗಗಳು ಎದುರಿಸಿದ ಸಮಸ್ಯೆ, ಪ್ರಾಯೋಗಿಕ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಹಿಡಿಯೋದಕ್ಕೋಸ್ಕರ ಈ ರೇಖಾಗಣಿತದ ವೈವಿಧ್ಯಮಯ ಬೆಳವಣಿಗೆ ಏನಾಯಿತು? ಉಂಟಾಯಿತು. ಆಗಿನ ಪ್ರಾಚೀನ ನಾಗರಿಕತೆಯವರು ಪ್ರತಿನಿತ್ಯ ಒಂದು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ರು. ಆ ಸಮಸ್ಯೆಯನ್ನು ನಿವಾರಿಸೋದಕ್ಕೋಸ್ಕರ, ಪರಿಹರಿಸೋದಕ್ಕೋಸ್ಕರ ಈ ರೀತಿ ಅನೇಕ ರೇಖಾಗಣಿತದ ಬೆಳವಣಿಗೆಗೆ ಮಹತ್ತರವನ್ನು ಕೊಡುಗೆ ನೀಡೋದಕ್ಕೆ ಸಾಧ್ಯ ಆಯಿತು ಅಂಥೇಳಿ ಹೇಳ್ಬೋದು. ಮತ್ತು ಈ ಆಗಿನ ಒಂದು ಕಾಲದಲ್ಲಿ ನೈಲ್ ನದಿ, ಈಜಿಪ್ಟ್ನಲ್ಲಿದ್ದಂತಹ ನೈಲ್ ನದಿ ಪ್ರವಾಹದಿಂದಾಗಿ ಅಲ್ಲಿರುವಂಥ ಭೂಪ್ರದೇಶ ಎಲ್ಲ ಏನಾಯಿತು? ಕೊಚ್ಚೋಯ್ತು. ಅಲ್ಲಿರುವಂಥ ಸೀಮಾ ರೇಖೆಗಳೆಲ್ಲ ಏನಾಯಿತು? ಹೊಳಸೋಯ್ತು. ಮತ್ತು ಆ ಪ್ರದೇಶವನ್ನು ಆ ಸೀಮಾ ರೇಖೆಯನ್ನು ಹಾಕೋದಕ್ಕೋಸ್ಕರ ಈಜಿಪ್ಟ್ನ ಜನರು ಏನು ಮಾಡೋದು? ಸರಳವಾದ ವಿಸ್ತೀರ್ಣಗಳನ್ನು ಲೆಕ್ಕ ಹಾಕೋದಕ್ಕೋಸ್ಕರ ಹಾಕಿದ್ರು ಮತ್ತು ಸರಳವಾದ ರೇಖೆಗಳನ್ನು ಮತ್ತು ಅನೇಕ ತಂತ್ರ ನಿಯಮಗಳನ್ನು ಅಭಿವೃದ್ಧಿಪಡಿಸಿದ್ರು. ಈ ರೀತಿ ಪಡಿಸ್ತಾ ರೇಖಾಗಣಿತವನ್ನು ಏನು ಮಾಡಿದ್ರು? ರೇಖಾಗಣಿತ ಬೆಳವಣಿಗೆ ಉಂಟಾಯಿತು. ಮತ್ತು ಈ ಅಭಿವೃದ್ಧಿಪಡಿಸೋಕ್ಕೋಸ್ಕರ ಅವ್ರು ಏನು ಮಾಡೋದು? ಗಾತ್ರಗಳನ್ನು ಲೆಕ್ಕ ಹಾಕೋದಕ್ಕೆ ಪ್ರಾರಂಭ ಮಾಡಿದ್ರು. ಕಾಲುವೆಗಳನ್ನು ನಿರ್ಮಿಸ್ತಾ ಹೋದರು. ಪಿರಮಿಡ್ಗಳನ್ನು ನಿರ್ಮಿಸಿದ್ರು. ಈ ರೀತಿ ರೇಖಾಗಣಿತ ಜ್ಞಾನವನ್ನು ಬಳಸಿಕೊಂಡು ಅವರು ಇದನ್ನೆಲ್ಲ ಮಾಡಿದ್ರು ಮತ್ತು ರೇಖಾಗಣಿತದ ಬೆಳವಣಿಗೆನೂ ಕೂಡ ಆಯಿತು ಅಂಥೇಳಿ ಹೇಳ್ಬೋದು. ಮತ್ತು ನೋಡಿ, ಭಾರತದ ಹರಪ್ಪ ಮತ್ತು ಮೊಹೆಂಜೊದಾರೋ ಮುಂತಾದ ಈ ನಾಗರಿಕತೆ, ಸಿಂಧು ನದಿ ನಾಗರಿಕತೆ, ಇಲ್ಲೆಲ್ಲವೂ ಕೂಡ ಏನಾಯಿತು? ಇದು ಸುವ್ಯವಸ್ಥಿತವಾದಂತಹ ಒಂದು ಸಮಾಜವಾಗಿತ್ತು ಆಗಿನ ನಾಗರಿಕತೆ. ಹೇಗಪ್ಪ ಅಂದರೆ ಅಲ್ಲೆಲ್ಲ ನಗರಗಳು ಅತ್ಯಂತ ಯೋಜನಾಬದ್ಧವಾಗಿದ್ದು, ಅತ್ಯುನ್ನತವಾದ ಅಭಿವೃದ್ಧಿಯನ್ನು ಹೊಂದಿದ್ವು. ರಸ್ತೆಗಳು ಒಂದಕ್ಕೊಂದು ಸಮಾಂತರವಾಗಿದ್ದು, ಚರಂಡಿ ವ್ಯವಸ್ಥೆ ಇತ್ತು. ಮತ್ತು ಅವರು ಪ್ರತಿನಿತ್ಯ ವ್ಯವಹಾರಗಳನ್ನು ಗಣಿತದಲ್ಲೇ ಮಾಡ್ತಾಯಿದ್ರು. ಈ ರೀತಿ ಅನೇಕ ಕೊಠಡಿಗಳನ್ನು, ಒಳ್ಳೊಳ್ಳೆಯ ಮನೆಗಳನ್ನು ನಿರ್ಮಿಸಿದ್ರು. ಇವೆಲ್ಲ ಯಾವುದನ್ನು ಬಳಸ್ಕೊಂಡು ಮಾಡಿದ್ರು? ಅವರು ರೇಖಾಗಣಿತವನ್ನು ಬಳಸ್ಕೊಂಡು ಇದನ್ನು ಅವರು ಕುಶಲರಾಗಿ, ಅಂದರೆ ರೇಖಾಗಣಿತವನ್ನು ಬಳಸ್ಕೊಂಡು ಮಾಡಿದ್ರು. ಅಂದರೆ ಆಗಿನ ಕಾಲದ ನಾಗರಿಕರು ಎಷ್ಟು ಕುಶಲರಾಗಿದ್ದರು ಅಂದರೆ ಇದನ್ನೆಲ್ಲ ಈಗ ರಸ್ತೆಗಳು ಸಮಾಂತರವಾಗಿರಬೇಕು ಅಂದರೆ ರೇಖೆಗಳನ್ನು ಹಾಕ್ಕೊಂಡು, ಮತ್ತು ನಗರಗಳನ್ನು, ಒಳ್ಳೊಳ್ಳೆ ಕಟ್ಟಡಗಳನ್ನು, ಕೊಠಡಿಗಳೆಲ್ಲ ಯಾವ ರೂಪದಲ್ಲಿರ್ತವೆ? ರೇಖಾಗಣಿತದ ಆಧಾರದ ಮೇಲೆ ತಾನೇ ಇವೆಲ್ಲ ಮಾಡೋದಕ್ಕೆ ಸಾಧ್ಯ. ಸೊ ಈ ರೀತಿ ತುಂಬ ಕುಶಲರಾಗಿದ್ದರು ಆಗಿನ ಕಾಲದವರು. ಕಟ್ಟಡಗಳನ್ನು ನಿರ್ಮಾಣ ಮಾಡ್ತಿದ್ರು. ಇಟ್ಟಿಗೆಯ ಮನೆಗಳನ್ನು ಮಾಡಿದರು. ಅಂದರೆ ಇಟ್ಟಿಗೆ ಯಾವ ಶೇಪಲ್ಲಿರುತ್ತೆ? ಆಯತಾಕಾರ. ಅಂದರೆ ರೇಖಾಗಣಿತ ಆಗಿನ ಕಾಲದಲ್ಲೇ ಕೂಡ ಅತ್ಯುನ್ನತವಾಗಿ ಬೆಳವಣಿಗೆ ಆಗಿತ್ತು. ಇದೆಲ್ಲಕ್ಕೆ ಕಾರಣ ಪ್ರಾಚೀನ ನಾಗರಿಕತೆ, ನಮ್ಮ ಹರಪ್ಪ, ಸಿಂಧು, ಮೊಹೆಂಜೊದಾರೋ ನಾಗರಿಕತೆಗಳಲ್ಲೇ ಆಗಿನ ಕಾಲದಲ್ಲೇ ನಮ್ಮ ರೇಖಾಗಣಿತ ಅತ್ಯುನ್ನತ ಸ್ಥಾನದಲ್ಲಿ ಬೆಳೆದಿತ್ತು ಅಂತ ಹೇಳಿ ಹೇಳ್ಬೋದು. ಪ್ರಾಚೀನ ಭಾರತದಲ್ಲಿ ಶುಲ್ವ ಸೂತ್ರಗಳು ಎಂಬ ಒಂದು ರೇಖಾಗಣಿತದ ರಚನೆ ಏನಾಗಿದೆ? ಒಂದು ಕೈಪಿಡಿ. ಆ ರೇಖಾಗಣಿತದ ಒಂದು ಪುಸ್ತಕ ಇತ್ತು, ಏನಂದರೆ ಶುಲ್ವ ಸೂತ್ರಗಳು ಅಂತ. ಇದನ್ನು ಬಳಸಿಕೊಂಡು ರೇಖಾಗಣಿತದ ರಚನೆಗೆ ಇದೊಂದು ಕೈಪಿಡಿ.
ಹೊಸ ಅಧ್ಯಯನವನ್ನು ಈ ಕೈಪಿಡಿಯನ್ನು ಅಧ್ಯಯನ ಮಾಡಿ ಇನ್ನು ಹೊಸ ರೀತಿಯ ಏನು ಉಗಮಕ್ಕೆ ರೇಖಾಗಣಿತದ ಉಗಮಕ್ಕೆ ಏನು ಮಾಡಿದ್ರೆ ಕಾರಣಕರ್ತರಾದರು. ನೋಡಿ, ಆಗಿನ ಕಾಲದಲ್ಲಿ ಒಂದು ಯಜ್ಞ ಹೋಮಗಳನ್ನು ಮಾಡೋದಕ್ಕೋಸ್ಕರ ಏನು ಮಾಡ್ತಾಯಿದ್ರು, ಒಂದು ಹೋಮ ಕುಂಡವನ್ನು ತಯಾರಿಸ್ತಿದ್ರು. ನೋಡಿ, ಆಗಿನ ಕಾಲದಲ್ಲಿ ಒಂದು ನಂಬಿಕೆ ಇತ್ತು, ಪವಿತ್ರವಾದ ಅಗ್ನಿ ಬರಬೇಕು, ಪವಿತ್ರವಾದ ಅಗ್ನಿಯಿಂದ ಅತ್ಯುತ್ತಮ ಪರಿಣಾಮ ಉಂಟಾಗಬೇಕು ಅಂದರೆ ಅಲ್ಲಿ ಆ ಹೋಮಕುಂಡದ ಸ್ಥಾನ ಮತ್ತು ಅದರ ಆಕಾರ, ಅದರ ವಿಸ್ತೀರ್ಣ ನಿರ್ದಿಷ್ಟಪಡಿಸಿದ ನಿಯಮಗಳಿಗೆ ಬದ್ಧವಾಗಿರಬೇಕಾಗಿತ್ತು. ಹಾಗೂ ಗೃಹ ಸಂಬಂಧಿ ವಿಧಗಳಿಗೆ ಚೌಕ ಅಥವಾ ವೃತ್ತಾಕಾರದ ಯಜ್ಞವೇದಿಗಳನ್ನು ಬಳಸ್ತಿದ್ರು. ನೋಡಿ, ಆಗಿನೇ ರೇಖಾಗಣಿತ ಅತ್ಯುನ್ನತವಾಗಿ ಬೆಳವಣಿಗೆ ಆಗಿತ್ತು ಅಂತ ಹೇಳಿ ನಮಗೆ ಇದರಿಂದ ತಿಳಿಯುತ್ತೆ. ನೋಡಿ, ಸಾರ್ವಜನಿಕವಾಗಿ ಪೂಜೆ ಮಾಡಬೇಕು ಅಂದರೆ ಆಯತಾಕಾರದಲ್ಲಿ ಮತ್ತು ತ್ರಿಭುಜಾಕಾರದಲ್ಲಿ ಇವುಗಳ ಒಂದು ಸಂಯೋಗದ ಆಕಾರದಲ್ಲಿ ಅವರು ಹೊಸ ರೀತಿಯ ಅನ್ಯೂನ್ಯವಾಗಿ ಅದನ್ನೆಲ್ಲ ಎಣೆದು ಹೊಸ ರೀತಿಯ ಈ ಯಂತ್ರಗಳನ್ನು, ಶ್ರೀಯಂತ್ರ, ಇವನ್ನ ಹೋಮಕುಂಡಗಳನ್ನು ತಯಾರಿಸಿದ್ರು ಆಗಿನ ಕಾಲದಲ್ಲಿ. ಈ ರೀತಿ ರೇಖಾಗಣಿತದ ವಿಧಾನ ಇವೆಲ್ಲವೂ ಕೂಡ ಬಳಸ್ತಾ ಇದ್ರು. ಅಂದರೆ ಇದಕ್ಕೆಲ್ಲ ಬಳಸ್ತಿದ್ದಂಥದ್ದು ಯಾವ ಒಂದು ರೇಖಾಗಣಿತ ವಿಧಾನವನ್ನು ಬಳಸ್ಕೊಂಡಿದ್ದೆಲ್ಲ ಮಾಡ್ತಾಯಿದ್ರು. ಹಾಗಾಗಿ ಇಂದಿನ ಕಾಲದಲ್ಲಿ ರೇಖಾಗಣಿತ ಜಗತ್ತಿನಾದ್ಯಂತ ಏನಾಗಿತ್ತು, ಅಭಿವೃದ್ಧಿಗೊಳ್ತಿತ್ತು ಮತ್ತು ಅದರ ಅನ್ವಯವನ್ನು ಎಲ್ಲ ಕಡೆಯೂ ಕೂಡ ಬಳಸಿದ್ರು ಅನ್ನೋದು ನಮಗೆ ತಿಳಿದು ಬರುತ್ತೆ. ಈ ಪ್ರಾಚೀನ ಜಗತ್ತಿನಲ್ಲಿ ರೇಖಾಗಣಿತದ ಬೆಳವಣಿಗೆ ಕುರಿತಾಗಿ ತುಂಬ ಒಂದು ವಿಷಯ ಗೊತ್ತಾಯಿತು. ಇದರ ಜೊತೆಗೆ ನೋಡಿ, ಭಾರತ, ರೋಮ್, ಬ್ಯಾಬಿಲೋನಿಯಾ ಇನ್ನೂ ಕೆಲವು ನಾಗರಿಕತೆಯಲ್ಲಿ ರೇಖಾಗಣಿತ ಒಂದು ಪ್ರಾಯೋಗಿಕ ನಿರ್ದೇಶಿತ ಶಾಸ್ತ್ರವಾಗಿಯೇ ಉಳಿಯಿತು. ಈಜಿಪ್ಟ್ನಿಂದ ಅಭಿವೃದ್ಧಿಗೊಂಡ ರೇಖಾಗಣಿತಗಳು, ಈಜಿಪ್ಟ್ನವರು ಪ್ರಾಯೋಗಿಕವಾಗಿ ಇದನ್ನು ತುಂಬ ರೇಖಾಗಣಿತವನ್ನು ಬಳಸ್ಕೊಂಡ್ರು ಮತ್ತು ಅಭಿವೃದ್ಧಿಪಡಿಸಿದ್ರು. ಇದರಿಂದ ನೋಡಿ, ಪಿರಮಿಡ್ನ ನಿರ್ಮಿಸಿದ್ರು. ರೇಖಾಗಣಿತವನ್ನು ವ್ಯಾವಹಾರಿಕವಾಗಿ ಇದನ್ನು ಹೆಚ್ಚಾಗಿ ಬಳಸ್ಕೊತಾ ಇದ್ರು. ವ್ಯವಸ್ಥಿತವಾದ ಒಂದು ವಿಜ್ಞಾನವಾಗಿ ಬೆಳೆಸೋದಕ್ಕೆ ಈಜಿಪ್ಟ್ನವರು ತುಂಬ ಕೊಡುಗೆ ಇದೆ. ಮತ್ತು ಗ್ರೀಕ್ನಂತಹ ನಾಗರಿಕತೆಗಳಲ್ಲೂ ಕೂಡ ರಚನೆಗಳನ್ನು ಹೇಗೆ ಮತ್ತು ಕೆಲವೊಂದು ರಚನೆಗಳನ್ನು ಮಾಡ್ತಾಯಿದ್ರು ಮತ್ತು ಕೆಲವೊಂದು ಹೇಳಿದೆ ನಾನು, ಅತ್ಯುನ್ನತವಾದಂತಹ ಒಂದು ಕಟ್ಟಡಗಳನ್ನು, ಒಂದು ರಸ್ತೆಗಳನ್ನು ನಿರ್ಮಾಣ ಮಾಡಿದ್ರು. ಇದೆಲ್ಲವೂ ಕೂಡ ಒಂದು ರೇಖಾಗಣಿತದ ಒಂದು ಸಾಧನೆ, ರೇಖಾಗಣಿತದ ವಿಧಾನವನ್ನು ಬಳಸ್ಕೊಂಡೇ ಮಾಡಿದರು. ಹಾಗೆ ಅಲ್ಲಿ ರೇಖಾಗಣಿತದ ಅಭಿವೃದ್ಧಿನೂ ಕೂಡ ಇದರಿಂದ ಆಯಿತು ಅಂಥೇಳಿ ಗೊತ್ತಾಗುತ್ತೆ. ನೋಡಿ, ಗ್ರೀಕ್ನ ಗಣಿತಜ್ಞರಾದ ಥೇಲ್ಸ್ ಅವರು ಪ್ರಪ್ರಥಮವಾಗಿ ಗಣಿತೋಕ್ತಿಗೆ ಸಾಧನೆಯನ್ನು ನೀಡಿದ್ದಾರೆ. ನೋಡಿ, ಇವೆಲ್ಲವೂ ಕೂಡ ಗಣಿತ ಸಾಧನೆ ಅನ್ನೋದು ಯಾವುದೇ ಒಂದು ವಾಕ್ಯಕ್ಕೆ ಇರಲಿಲ್ಲ. ಈ ಸಾಧನೆಯನ್ನು ಮೊದಲನೇದಾಗಿ ಯಾವುದೇ ಒಂದು ವ್ಯಾಖ್ಯಾನಕ್ಕೆ ಸಾಧನೆಯನ್ನು ತೋರಿಸ್ಕೊಟ್ಟಂತಹ ಮೊದಲ ಗಣಿತಜ್ಞ ಯಾರು? ಗ್ರೀಕ್ನ ಗಣಿತಜ್ಞ ಥೇಲ್ಸ್ ಎಂಬುವರು. ಇವರು ಸಾಧನೆಗಳನ್ನು ಮಾಡಿಕೊಟ್ರು. ಮತ್ತು ಇನ್ನೊಂದು ಏನು ಹೇಳಿದ್ರಪ್ಪ ಅಂದರೆ, ಒಂದು ವೃತ್ತವನ್ನು ಒಂದು ವ್ಯಾಸವು ಏನು ಮಾಡುತ್ತೆ, ವಿಭಜಿಸುತ್ತದೆ ಅಂತ ಹೇಳಿ ಅರ್ಥಿಸುತ್ತೆ. ಒಂದು ವೃತ್ತ ಏನು ಮಾಡುತ್ತೆ, ವ್ಯಾಸವನ್ನು ಏನು ಮಾಡುತ್ತೆ, ವಿಭಜಿಸುತ್ತದೆ, ಎರಡು ಭಾಗವನ್ನು ಮಾಡುತ್ತೆ ಅನ್ನೋ ಒಂದು ಸತ್ಯಾಂಶವನ್ನು ತಿಳಿಸ್ಕೊಟ್ರು. ಮತ್ತು ಅದಕ್ಕೆ ಸಾಧನೆಯನ್ನು ಕೂಡ, ಹಲವಾರು ವಾಕ್ಯಗಳಿಗೆ ಸಾಧನೆಯನ್ನು ಕೂಡ ಮಾಡಿದ್ರು. ನೋಡಿ, ಇವರ ಶಿಷ್ಯರಾದಂತಹ ಪೈಥಾಗರಸ್ ಮತ್ತು ಅವರ ತಂಡದವರು ರೇಖಾಗಣಿತದ ಲಕ್ಷಣಗಳನ್ನು ಅಭಿವೃದ್ಧಿಪಡಿಸಿದ್ರು. ಇವರು ರೇಖಾಗಣಿತವನ್ನು ಮತ್ತು ಈಜಿಪ್ಟ್ನ ಅಲೆಕ್ಸಾಂಡ್ರಿಯಾದಲ್ಲಿ ಗಣಿತ ಶಿಕ್ಷಕನಾಗಿದ್ದ ಯೂಕ್ಲಿಡ್ ನೋಡಿ, ಅವರು ಅಲೆಕ್ಸಾಂಡ್ರಿಯಾದಲ್ಲಿ ಒಬ್ಬ ಗಣಿತ ಶಿಕ್ಷಕನಾಗಿ ಕೆಲಸ ಮಾಡ್ತಾಯಿದ್ರು. ಯಾರು? ಯೂಕ್ಲಿಡ್. ಈಜಿಪ್ಟ್ನ ಅಲೆಕ್ಸಾಂಡ್ರಿಯಾ ಅನ್ನೋ ಒಂದು ಪ್ಲೇಸ್ ಅಂದರೆ ಜಾಗದಲ್ಲಿ, ಒಂದು ಊರಿನಲ್ಲಿ ಇದ್ದಂತಹ ಅಲೆಕ್ಸಾಂಡ್ರಿಯಾದಲ್ಲಿ ಇವರು ಗಣಿತ ಶಿಕ್ಷಕನಾಗಿದ್ದರು. ಯಾರು? ಯೂಕ್ಲಿಡ್. ಇವರು ಅನೇಕ ಎಕ್ಸ್ಪೆರಿಮೆಂಟ್ ಪ್ರಯೋಗಗಳನ್ನು ಮಾಡಿದ್ರು ಮತ್ತು ಒಂದು ಎಲಿಮೆಂಟ್ಸ್ ಅನ್ನೋ ಒಂದು ಪುಸ್ತಕವನ್ನು, ರೇಖಾಗಣಿತದ ಪುಸ್ತಕವಾಗಿ ಒಂದು ಎಲಿಮೆಂಟ್ಸ್ ಅನ್ನೋ ಪುಸ್ತಕವನ್ನು ಬರೆದ್ರು. ಅದರಲ್ಲಿ ಅನೇಕ ರೇಖಾಗಣಿತಕ್ಕೆ ಸಂಬಂಧಪಟ್ಟಂತಹ ಅನೇಕ ಅಂಶಗಳನ್ನು ಅದರಲ್ಲಿ ನಮೂದಿಸಿದ್ರು. ಮತ್ತು ರೇಖಾಗಣಿತ ಬೆಳೆಯಲು ಇವರು ಮಹತ್ವವಾದ ಪಾತ್ರವನ್ನು ವಹಿಸಿದ್ದಾರೆ. ಯಾರು? ಪೈಥಾಗರಸ್, ಯೂಕ್ಲಿಡ್, ಥೇಲ್ಸ್ ಇವರೆಲ್ಲರೂ ಕೂಡ. ನೋಡಿ, ಯೂಕ್ಲಿಡ್ ತನ್ನ ಎಲಿಮೆಂಟ್ಸ್ ಪುಸ್ತಕದಲ್ಲಿ 23 ವ್ಯಾಖ್ಯೆಗಳನ್ನು ಮಾಡಿದ್ದಾರೆ. ಆ 23 ವ್ಯಾಖ್ಯೆಗಳನ್ನು ಅವರು ಪ್ರತಿಪಾದಿಸಿದ್ರು. ಅದರಲ್ಲಿ ಕೆಲವೊಂದು ವ್ಯಾಖ್ಯೆಗಳನ್ನು ನಾವು ಇಲ್ಲಿ ಮಾತ್ರ ತಿಳ್ಕೊಳ್ಳೋಣ. ಮತ್ತು ಯೂಕ್ಲಿಡ್ನ ಸಮಕಾಲೀನರಾದಂತಹ ಗ್ರೀಕ್ ಗಣಿತಜ್ಞರು ಏನಂತ ಹೇಳಿದ್ರಪ್ಪ ಅಂದರೆ, ಈ ಜಗತ್ತನ್ನು ಒಂದು ಅಮೂರ್ತ ರೂಪ ಅಂತೇಳಿ ತಿಳಿದಿದ್ರು. ಬಿಂದು, ರೇಖೆ, ಸಮತಲ ಇತ್ಯಾದಿಗಳ ಕಲ್ಪನೆಗಳು ತಮ್ಮ
ತಮ್ಮ ಸುತ್ತಮುತ್ತಲಿನ ವೀಕ್ಷಣೆಯಿಂದಲೇ ಉತ್ಪತ್ತಿಯಾಗಿವೆ ಅಂತ ಅಂದ್ಕೊಂಡಿದ್ರು. ಮತ್ತು ಇವರು ಒಂದು ಘನ ವಸ್ತುವಿನ ಅಮೂರ್ತ ರೇಖಾಗಣಿತವಾದ ಪರಿಕಲ್ಪನೆಯನ್ನು ಅಭಿವೃದ್ಧಿಪಡಿಸಿದರು. ಮತ್ತು ಒಂದು ಘನಾಕೃತಿಗೆ ಆಕಾರ, ಗಾತ್ರ ಮತ್ತು ಸ್ಥಾನಗಳಿದ್ದು ಆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಅದು ಚಲಿಸುವಂತೆ ಮಾಡ್ಬೋದು ಅನ್ನೋದು ಕೂಡ ತಿಳ್ಕೊಂಡಿದ್ರು ಆಗಿನ ಕಾಲದಲ್ಲಿ. ನೋಡಿ, ಇವೆಲ್ಲವೂ ಕೂಡ ಆಗಿನ ಕಾಲದ ರೇಖಾಗಣಿತದಲ್ಲಿ ಘನ ಮತ್ತು ಸಮತಲ, ಈ ರೇಖೆ, ಬಿಂದು ಅನ್ನೋ ಎಲ್ಲ ಅಂಶವನ್ನು ಆಗಿನ ಕಾಲದಲ್ಲಿ ನಮಗೆ ಎಲ್ಲ ತಿಳಿಸ್ಕೊಟ್ಟಿದ್ದಾರೆ. ನೋಡಿ, ಯೂಕ್ಲಿಡ್ ತನ್ನ 23 ವ್ಯಾಖ್ಯವನ್ನು ತನ್ನ ಎಲಿಮೆಂಟ್ಸ್ ಪುಸ್ತಕದಲ್ಲಿ ಬರೆದಿದ್ದಾರೆ. ಅದರಲ್ಲಿ ಇರುವಂತಹ ಇಲ್ಲಿ 7 ವ್ಯಾಖ್ಯೆಗಳನ್ನು ನಾವು ಇಲ್ಲಿ ಮಾತ್ರ ನಮಗೆ ಕೊಟ್ಟಿದ್ದಾರೆ. ಇದನ್ನು 7 ವ್ಯಾಖ್ಯೆಗಳು ಯಾವ ಯೂಕ್ಲಿಡ್ನ 7 ವ್ಯಾಖ್ಯೆಗಳು ಯಾವ ಅನ್ನೋಷ್ಟು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ನೋಡಿ, ಒಂದು ಬಿಂದುವಿಗೆ ಯಾವುದೇ ಭಾಗವಿಲ್ಲ. ನೋಡಿ, ಒಂದು ಸಮತಲ ಅಂದಾಗ ಭಾಗ ಇರುತ್ತೆ. ಒಂದು ಘನ ಅಂದರೆ ಅದಕ್ಕೆ 3 ಆಯಾಮ ಇದೆ ಅಲ್ವಾ? ಏನು ಉದ್ದ, ಅಗಲ, ಎತ್ತರ ಅಂತ ಆಯಾಮ ಇದೆ. ನೋಡಿ, ಒಂದು ಘನ ಅಂದರೆ ಒಂದು ಅಮೂರ್ತ ರೇಖೆ ಪರಿಕಲ್ಪನೆ ಅಂತ ಹೇಳಿದರು. ಅದಕ್ಕೊಂದು ಆಕಾರ ಇದೆ, ಗಾತ್ರ ಇದೆ, ಸಮತಲ ಇದೆ, ಯಾವುದಕ್ಕೆ? ಘನಕ್ಕೆ. ಆದರೆ ಇದು ಒಂದು ಬಿಂದು ಅನ್ನೋದು ಒಂದು ಯಾವುದೇ ಒಂದು ಭಾಗ ಇಲ್ಲ, ಇದಕ್ಕೆ ಯಾವುದೇ ಒಂದು ಆಯಾಮ ಇಲ್ಲ ಅಂತ ಹೇಳಿ ಬಿಂದು, ಇದಕ್ಕೆ ಯಾವುದೇ ಒಂದು ಪಾಠ ಅನ್ನೋದಿಲ್ಲ, ಇದು ಒಂದು ಜಸ್ಟ್ ಚುಕ್ಕಿ ಮಾತ್ರ ಅನ್ನೋದನ್ನು ಏನು ಹೇಳಿದ್ದಾರೆ? ಯೂಕ್ಲಿಡ್ ಹೇಳಿದ್ದಾರೆ. ಒಂದು ರೇಖೆ ಎಂದರೆ ಅಗಲರಹಿತ ಉದ್ದ. ಒಂದು ರೇಖೆ ಅಂದ್ರೇನು? ಅಗಲ ಇಲ್ಲ, ಅಗಲವಿಲ್ಲ, ಅಗಲ ಇಲ್ಲದೆ ಇರುವಂತಹ ಒಂದು ಉದ್ದವನ್ನು ಅಂತ ಕರಿತೀವಿ ರೇಖೆ. ನಾವೇನ ತಿಳಿಸಿಕೊಂಡು ಅಗಲ ಇಲ್ಲದೆ ಇರುವಂತಹ ಒಂದು ಉದ್ದವನ್ನು ಏನಂತ ಕರಿತೀವಿ? ರೇಖೆ ಅಂತ ಕರಿತೀವಿ ಅಂತ ಹೇಳಿ ಹೇಳಿದ್ರು. ಮತ್ತು ಒಂದು ರೇಖೆಯ ಅಂತ್ಯಗಳು ಬಿಂದುಗಳಾಗಿರ್ತವೆ. ಪ್ರಾರಂಭ ಮತ್ತು ಅಂತ್ಯ ಇವೆರಡನ್ನ ಒಂದು ರೇಖೆಯ ಬಿಂದುಗಳು. ನೋಡಿ, ಇದನ್ನು ಎ ಬಿಂದು, ಮೊದಲನೇ ಆರಂಭಿಕ ಬಿಂದುವನ್ನು ಎ ಬಿಂದು, ಇನ್ನೊಂದನ್ನು ಬಿ ಬಿಂದು. ಅಂದರೆ ಬಿಂದುಗಳನ್ನು ಯಾವ ಅಕ್ಷರ ಬೇಕಾದ್ರೂ ಕೊಡಬಹುದು. ಒಂದು ರೇಖೆ ಅಂದರೆ ಇಲ್ಲಿ 2 ಬಿಂದುಗಳು ಇರ್ತವೆ, ಪ್ರಾರಂಭ ಮತ್ತು ಅಂತ್ಯ ಅಂತ ಹೇಳಿ 2 ಬಿಂದುಗಳು ಇರ್ತವೆ ಅಂತ ಹೇಳಿ ಹೇಳಿದರು. ನಾಲ್ಕನೇದು, ಒಂದು ಸರಳ ರೇಖೆಯು ಒಂದು ರೇಖೆಯಾಗಿದ್ದು ತನ್ನ ಮೇಲಿರುವ ಬಿಂದುಗಳ ಮೇಲೆ ಸಮನಾಗಿ ಹರಡಿಕೊಂಡಿದೆ. ನೋಡಿ, ಸರಳ ರೇಖೆ ಅಂದರೆ ನೇರವಾಗಿರುತ್ತೆ. ಈ ಸರಳ ರೇಖೆಯು ಒಂದು ರೇಖೆ ಅನ್ನೋದು ಅದು ತನ್ನ ಮೇಲಿರುವ ಬಿಂದುಗಳ ಮೇಲೆ, ಇದೆ ಸರಳ ರೇಖೆಯ ಮೇಲೆ ಅನೇಕ ಬಿಂದುಗಳಿದಾವಲ್ಲ, ಈ ಪ್ರತಿಯೊಂದು ಬಿಂದುಗಳು ಕೂಡ ಸಮನಾಗಿ ಹರಡಿಕೊಂಡಿದೆ. ಒಂದೇ ಅದಕ್ಕೆ ಇದನ್ನು ನಾವು ನೇರವಾಗಿ ಸ್ಟ್ರೈಟ್ ಲೈನ್ ಅಂತ ಕರೀತೀವಿ. ಅಂದರೆ ಇಲ್ಲಿ ಮೇಲಿರುವಂತಹ ಪ್ರತಿಯೊಂದು ಬಿಂದುಗಳು ಸಮನಾಗಿ ಒಂದೇ ದೂರದಲ್ಲಿ ಸಮನಾಗಿ ಹರಡಿಕೊಂಡಿದೆ. ಹಾಗಾಗಿ ಇದು ನಮಗೆ ನೇರವಾಗಿ ಕಾಣಿಸುತ್ತೆ. ಮತ್ತು ಒಂದು ಮೇಲ್ಮೈ ಎಂದರೆ ಅದಕ್ಕೆ ಉದ್ದ ಮತ್ತು ಅಗಲಗಳು ಮಾತ್ರ ಇರುತ್ತೆ. ಒಂದು ಮೇಲ್ಮೈ, ಉದಾಹರಣೆಗೆ ಬೋರ್ಡ್ ಸಮತಲ ಮೇಲ್ಮೈ ಇರ್ತೀವಿ, ಇದಕ್ಕೆ ಉದ್ದ ಇದೆ ಮತ್ತು ಅಗಲ ಇದೆ. ಹಾಗಾದ್ರೆ ಒಂದು ಮೇಲ್ಮೈ ಅಂದರೆ ಅದಕ್ಕೆ ಏನು ಮಾತ್ರ ಇರುತ್ತೆ? ಉದ್ದ ಇರುತ್ತೆ ಮತ್ತೆ ಅಗಲ ಇರುತ್ತೆ ಅಂತ ಹೇಳಿ ಹೇಳ್ಬೋದು. ಅದೇ ರೀತಿ ಕೊನೆಯದಾಗಿ ಒಂದು ಮೇಲ್ಮೈಯ ಬದಿಗಳು ರೇಖೆಗಳಾಗಿರುತ್ತೆ. ನೋಡಿ, ಒಂದು ಮೇಲ್ಮೈನಲ್ಲಿ ಬದಿಗಳು, ಒಂದು ಮೇಲ್ಮೈ ತಗೊಂಡು ಇದೇನಿದು? ಒಂದು ಉದ್ದ ಇರುತ್ತೆ, ಒಂದು ಅಗಲ ಇರುತ್ತೆ. ಈ ಉದ್ದ ಅಗಲಗಳು ಏನಾಗಿರ್ತವೆ? ರೇಖೆಗಳು ಮಾತ್ರ ಆಗಿರುತ್ತೆ ಅನ್ನೋದು 6ನೇ ವ್ಯಾಖ್ಯೆ ಆಗಿದೆ. ಮತ್ತು 7ನೇ ವ್ಯಾಖ್ಯೆ ಏನು ಹೇಳುತ್ತಪ್ಪ ಅಂದರೆ, ಒಂದು ಸಮತಲ ಮೇಲ್ಮೈನಲ್ಲಿ ಸಮತಲ ಮೇಲ್ಮೈ ಅನ್ನೋದು ಒಂದು ಮೇಲ್ಮೈ ಆಗಿದೆ. ಸಮತಲ ಮೇಲ್ಮೈ ಅನ್ನೋದು ಒಂದು ಮೇಲ್ಮೈ ಆಗಿದ್ದು ಸಮತಲ ಮೇಲ್ಮೈ ಅನ್ನೋದು ಒಂದು ಮೇಲ್ಮೈಯಾಗಿದ್ದು ತನ್ನ ಮೇಲಿರುವ ಸರಳ ರೇಖೆಗಳ ಮೇಲೆ ಸಮನಾಗಿ ಹರಡಿಕೊಂಡಿದೆ. ಇದು 7ನೇ ವಾಕ್ಯ. ಎಲಿಮೆಂಟ್ಸ್ ಪುಸ್ತಕದಲ್ಲಿ ಒಂದು 23 ವಾಕ್ಯಗಳು, ಈ 7 ವಾಕ್ಯಗಳನ್ನು ಅಷ್ಟೇ ಮಾತಾಡ್ತಿದ್ದಾರೆ. ಈ 7ನೇ ವಾಕ್ಯ ಹೇಳುತ್ತಪ್ಪ ಅಂದರೆ, ಒಂದು ಸಮತಲ, ಒಂದು ಬೋರ್ಡ್ ಅನ್ನೋದು ಒಂದು ಸಮತಲ ಮೇಲ್ಮೈ. ಇಲ್ಲಿರುವಂತಹ ಮೇಲ್ಮೈನಲ್ಲಿರುವಂತಹ ಈ ರೇಖೆಗಳು ಪ್ರತಿಯೊಂದು ಸ್ಟ್ರೈಟ್ ಲೈನ್ಸ್ ಎಷ್ಟು ಬೇಕಾದ್ರೂ ಹೇಳಿರ್ಬೋದು. ಇವೆಲ್ಲವೂ ಕೂಡ ಏನಾಗಿದೆ? ಸಮನಾಗಿ ಹರಡಿಕೊಂಡಿದೆ. ಹಾಗಾಗಿ ಇದು ಸ್ಟ್ರೈಟ್ ಬೋರ್ಡ್ ಒಂದೇ ಸಮನಾಗಿ ನಮ್ಮ ಕಾಣೋದಪ್ಪ ಅಂತಂದರೆ ಅಲ್ಲಿರುವಂಥ ಪ್ರತಿ ನಾವು ರೇಖೆ ಹೇಳಿದ್ರೆ ಅವೆಲ್ಲವೂ ಕೂಡ ಏನಾಗಿದೆ? ಸಮನಾಗಿ ಹರಡಿಕೊಂಡಿದೆ ಅನ್ನೋದು ವ್ಯಾಖ್ಯೆ ಆಗಿದೆ. ಇವೆಲ್ಲವೂ ಕೂಡ ಒಪ್ಪಿಕೊಳ್ಳುವಂತಹ ಸತ್ಯಗಳೇ, ಯಾವುದೇ ಒಂದು ಸಾಧನೆ ಇಲ್ಲ ಈ ವ್ಯಾಖ್ಯೆಗಳಿಗೆ. ಇವೆಲ್ಲವೂ
ಯಾವುದೇ ಒಂದು ಡೆಫಿನಿಷನ್ ಅಂದರೆ ನೋಡಿ, ಯಾವುದೇ ಒಂದು ಹೇಳ್ಬೇಕಾದ್ರೆ ಒಂದು ಸಮಾತಲ ಮೇಲ್ಮೈ, ಅದಕ್ಕೆ ಉದ್ದ ಇದೆ ಅಗಲ ಇದೆ ಅಂತಂದರೆ ಉದ್ದ ಅಂದರೆ ಏನು, ಅಗಲ ಅಂದರೆ ಏನು, ಒಂದು ಬಿಂದು ಅಂದ್ರೆ ಏನು, ಒಂದು ರೇಖೆ ಅಂದ್ರೆ ಏನು, ಇವಕ್ಕೆಲ್ಲ ಏನಾಗುತ್ತೆ ಅದಕ್ಕೆ ಅರ್ಥವನ್ನು ಕೊಡಬೇಕಾಗುತ್ತೆ, ಡೆಫಿನಿಷನ್ ಕೊಡಬೇಕಾಗುತ್ತೆ. ಆದರೆ ಇಲ್ಲಿ ಯಾವುದೇ ಒಂದು ವ್ಯಾಖ್ಯಾನ ಕೊಟ್ಟಿಲ್ಲ ಈ ಪದಗಳಿಗೆ. ಯಾವುದಕ್ಕೆ? ಒಂದು ಬಿಂದು, ರೇಖೆ ಮತ್ತು ಸಮತಲ, ಇವುಗಳಿಗೆ ಯಾವುದೇ ಒಂದು ವ್ಯಾಖ್ಯಾನವನ್ನು ತನ್ನ ಪುಸ್ತಕದಲ್ಲಿ ಯೂಕ್ಲಿಡ್ ನಮೂದಿಸಿಲ್ಲ. ವ್ಯಾಖ್ಯಾನಿಸದೇ ಇರುವಂತಹ ಪದಗಳು, ಬಿಂದು ಅಂದ್ರೆ ಏನು, ರೇಖೆ ಅಂದ್ರೆ ಏನು, ಸಮತಲ ಅಂದ್ರೆ ಏನು ಅನ್ನೋದನ್ನ ಯಾವುದೇ ಥರದ ಒಂದು ಡೆಫಿನಿಷನ್ ಅನ್ನು ಇಲ್ಲಿ ವ್ಯಾಖ್ಯಾನಿಸದೇ ಇರುವಂತಹ ಪದಗಳಾಗಿದೆ. ಯಾವುದೋ ಒಂದು ಬಿಂದು, ಒಂದು ರೇಖೆ ಮತ್ತು ಒಂದು ಸಮತಲ ಅನ್ನೋದು ಈ ಪದಗಳ ಬಗ್ಗೆ ಯಾವುದೇ ಒಂದು ವ್ಯಾಖ್ಯೆ ಇಲ್ಲ. ಆದರೆ ಇವನ್ನ ಭೌತಿಕ ಮಾದರಿಗಳ ಸಹಾಯದಿಂದ ಅವುಗಳನ್ನು ವಿವರಿಸಬಹುದು. ಒಂದು ಭೌತಿಕವಾದ ಒಂದು ವಸ್ತುವನ್ನು ತಗೊಂಡು ನೋಡಿ, ಇದನ್ನು ಇದೊಂದು ರೇಖೆ, ಇದೊಂದು ನೇರವಾದ ರೇಖೆ, ಸಮತಲ ಅಂತ ಇದು ಬೋರ್ಡು, ಆ ಪಾಯಿಂಟ್ ಒಂದು ಚುಕ್ಕಿ ಅಂತ ಈ ರೀತಿ ಮಾತ್ರ ಚುಕ್ಕಿ ಇದನ್ನು ಭೌತಿಕವಾಗಿ ಇದನ್ನು ತೋರಿಸ್ಬೋದೇ ಹೊರತು ಇದಕ್ಕೆ ಯಾವುದೇ ಒಂದು ವ್ಯಾಖ್ಯೆ ಇಲ್ಲ ಅಂಥೇಳಿ ಹೇಳ್ಬೋದು. ಮತ್ತು ಯೂಕ್ಲಿಡ್ ಏನು ಮಾಡಿದ್ರು, ಕೆಲವೊಂದು ಲಕ್ಷಣಗಳನ್ನು ಏನೋ ಒಂದು ರೇಖೆಗಣಿತ ವ್ಯಾಖ್ಯೆಗಳನ್ನು ಸಾಧಿಸಲು ಕೆಲವು ಲಕ್ಷಣಗಳನ್ನು ಏನು ಮಾಡಿದ್ರು, ಊಹಿಸಿದ್ರು. ರೇಖೆಗಣಿತಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಲಕ್ಷಣಗಳನ್ನು ಯಾರು ಯೂಕ್ಲಿಡ್ ಊಹಿಸಿದ್ರು. ಈ ಊಹಿಸಿದಂಥ ಲಕ್ಷಣಗಳು ಅಸ್ಪಷ್ಟವಾಗಿರುವಂಥವು ಮತ್ತು ಇದು ವಿಶ್ವವೆಲ್ಲವೂ ಕೂಡ ಏನು ಒಪ್ಪಿಕೊಳ್ಳುವಂತಹ ಸಂಗತಿಗಳಾಗಿದ್ವು. ಅಂತಹ ಎರಡು ಸತ್ಯ ಸಂಗತಿಗಳನ್ನು ಅವರು ಎರಡು ಭಾಗ ಮಾಡಿದ್ರು. ಒಂದು ಆಧಾರ ಪ್ರತಿಜ್ಞೆ ಅಂತ ಹೇಳಿ ಕರೆದ್ರು, ಇನ್ನೊಂದನ್ನು ಸ್ವಯಂ ಸಿದ್ಧ ಅಂತೇಳಿ ಕರೆದ್ರು. ಆಧಾರ ಪ್ರತಿಜ್ಞೆಗಳು ಅಂತಂದರೆ ನೀವು ಅದನ್ನು ಊಹೆ ಮಾಡಿಸಿದಂತಹ ವ್ಯಾಖ್ಯೆಗಳು. ಇವೆಲ್ಲ ಏನಪ್ಪ ಅಂದರೆ ಇದು ರೇಖಾಗಣಿತಕ್ಕೆ ಮಾತ್ರ ಸಂಬಂಧಪಟ್ಟಂತಹ ಸತ್ಯ ಸಂಗತಿ. ಯಾವುದು ಆಧಾರ ಪ್ರತಿಜ್ಞೆ, ರೇಖಾಗಣಿತಕ್ಕೆ ಮಾತ್ರ ಅನ್ವಯಿಸುವಂತಹ ಒಂದು ಹೇಳಿಕೆ, ಸತ್ಯ ಸಂಗತಿ, ಅದನ್ನು ಆಧಾರ ಪ್ರತಿಜ್ಞೆ ಅಂತ ಕರೆದ್ರು. ಸ್ವಯಂ ಸಿದ್ಧ ಅಂದರೆ ಆಧಾರ ಪ್ರತಿಜ್ಞೆ. ಈ ಆಧಾರ ಪ್ರತಿಜ್ಞೆ ಮತ್ತು ಸ್ವಯಂ ಸಿದ್ಧ ಅನ್ನೋದು ಏನಪ್ಪ ಅಂದರೆ ಆಧಾರ ಪ್ರತಿಜ್ಞೆಗಳು ಮತ್ತು ಸ್ವಯಂ ಸಿದ್ಧಗಳು ಅಂತ ಹೇಳಿ ಎರಡು ಕೆಲವು ವಾಕ್ಯಗಳನ್ನು ಎರಡು ಭಾಗ ಮಾಡಿದ್ರು. ಆ ಆಧಾರ ಪ್ರತಿಜ್ಞೆಗಳು ಅಂತಂದ್ರೆ ಏನಪ್ಪ, ಇವೆಲ್ಲ ಎರಡು ಕೂಡ ಸತ್ಯ ಸಂಗತಿಗಳು, ಎಲ್ಲವೂ ಕೂಡ ಸತ್ಯ ಸಂಗತಿಗಳು. ಇವೆಲ್ಲವೂ ಸತ್ಯ ಸಂಗತಿಗಳು, ಯಾವುದೇ ಪ್ರಶ್ನೆಯನ್ನು ಮಾಡದೇ ಒಪ್ಪಿಕೊಳ್ಳುವಂತಹ ಸತ್ಯ ಸಂಗತಿಗಳು. ಯಾವುದು ಆಧಾರ ಪ್ರತಿಜ್ಞೆಗಳು ಮತ್ತು ಸ್ವಯಂ ಪ್ರಶ್ನಿಸದೆ ಒಪ್ಪಿಕೊಳ್ಳುವಂತಹ ಸತ್ಯ ಸಂಗತಿಗಳಾಗಿವೆ. ಆದರೆ ಇದರಲ್ಲಿ ಆಧಾರ ಪ್ರತಿಜ್ಞೆ ಏನಾಗುತ್ತಪ್ಪ ಅಂದರೆ ರೇಖಾಗಣಿತಕ್ಕೆ ಮಾತ್ರ ಅನ್ವಯಿಸುತ್ತೆ, ರೇಖಾಗಣಿತಕ್ಕೆ ಮಾತ್ರ ಅನ್ವಯ ಆಗುತ್ತದೆ. ಯಾವುದು ಆಧಾರ ಪ್ರತಿಜ್ಞೆ ಅನ್ವಯವಾಗುತ್ತೆ. ಆದರೆ ಈ ಸ್ವಯಂ ಸಿದ್ಧ ಅನ್ನೋದು ಇದು ಕೂಡ ಒಂದು ಪ್ರಶ್ನಿಸದೆ ಒಪ್ಪಿಕೊಳ್ಳುವಂಥ ಸತ್ಯ ಸಂಗತಿ. ಆದರೆ ಇದು ವಿಜ್ಞಾನದ ಎಲ್ಲ ಶಾಖೆ, ರೇಖಾಗಣಿತಕ್ಕಷ್ಟೇ ಅಲ್ಲ, ವಿಜ್ಞಾನದ ಎಲ್ಲ ಶಾಖೆಗೂ ಕೂಡ ಏನೋ ಅನ್ವಯಿಸುವಂತಹ ಏನೋ ಹೇಳಿಕೆಯಾಗಿದೆ, ವ್ಯಾಖ್ಯವಾಗಿದೆ, ಸತ್ಯ ಸಂಗತಿಯಾಗಿದೆ. ಇದು ಎಲ್ಲ ಶಾಖೆ, ಗಣಿತದ ಎಲ್ಲ ಶಾಖೆ, ವಿಜ್ಞಾನದ ಎಲ್ಲ ಶಾಖೆ, ವಿಜ್ಞಾನದ ಎಲ್ಲ ಶಾಖೆ, ಎಲ್ಲ ಶಾಖೆಗೂ ಅನ್ವಯಿಸುತ್ತೆ. ಯಾವುದು ಸ್ವಯಂ ಸಿದ್ಧ ಅನ್ವಯಿಸುವಂತಹ ಒಂದು ಹೇಳಿಕೆಯಾಗಿದೆ. ಯಾವುದು ಸ್ವಯಂ ಸಿದ್ಧ ಅನ್ನೋದು. ಈಗ ನಾವು ಕೆಲವು ಸ್ವಯಂ ಸಿದ್ಧವನ್ನು ನಾವು ತಿಳ್ಕೊಳ್ಳೋಣ. ಯಾವ ಕೆಲವು ಸ್ವಯಂ ಸಿದ್ಧಗಳು ಯಾವ್ಯಾವು? ನೋಡಿ, ಈ ಸ್ವಯಂ ಸಿದ್ಧಗಳನ್ನು ಸಾಮಾನ್ಯ ಸಂಗತಿಗಳು ಅಂತ ಕೂಡ ಕರಿತೀವಿ. ಯಾವ್ಯಾವ ಸ್ವಯಂ ಸಿದ್ಧಗಳು ತಿಳ್ಕೊಳ್ಳೋಣ. ಸ್ವಯಂ ಸಿದ್ಧಗಳು ಅಥವಾ ಸಾಮಾನ್ಯ ಸಂಗತಿಗಳು. ಇದೇನಿದು ರೇಖಾಗಣಿತವಲ್ಲದೆ ಎಲ್ಲ ಗಣಿತದ ಎಲ್ಲ ಶಾಖೆಗಳು, ವಿಜ್ಞಾನದ ಎಲ್ಲ ಶಾಖೆಗಳು ಅನ್ವಯಿಸುವಂತಹ ಸತ್ಯ ಸಂಗತಿ, ಸಾಮಾನ್ಯ ಹೇಳಿಕೆ. ಮೊದಲನೇದಾಗಿ ಏನ್ ಹೇಳ್ತಾರಪ್ಪ ಅಂದ್ರೆ ಒಂದೇ ಅಂಶಕ್ಕೆ
ಮೊತ್ತಗಳು ಸಮನಾಗಿರುತ್ತವೆ. ಮೊತ್ತಗಳು ಮೂರನೇದು ಸಮಾನ ಅಂಶಗಳಿಂದ ಸಮಾನ ಅಂಶಗಳನ್ನು ಕಳೆದಾಗ ಉಳಿದ ಭಾಗಗಳು ಸಮನಾಗಿರುತ್ತವೆ. ನಾಲ್ಕನೇದು ಒಂದರಲ್ಲೊಂದು ಐಕ್ಯವಾಗುವ ಅಂಶಗಳು ಒಂದಕ್ಕೊಂದು ಸಮ. ಐದನೇದು ಪೂರ್ಣವು ಅದರ ಭಾಗಕ್ಕಿಂತ ದೊಡ್ಡದು. ಒಟ್ಟು ಇಲ್ಲಿ ನಿಮಗೆ 7 ಸ್ವಯಂ ಸಿದ್ಧಗಳನ್ನು ಕೊಟ್ಟಿದ್ದಾರೆ. ಈಗ ಒಂದೊಂದೇ ಅದರ ಅರ್ಥವನ್ನು ತಿಳ್ಕೊಂಡು ಉಳಿದಿರೋ ಮಾಡಿ. ಒಂದೇ ಅಂಶಕ್ಕೆ ಸಮನಾಗಿರುವ ಅಂಶಗಳು ಒಂದಕ್ಕೊಂದು ಸಮ. ಈ ಒಂದೇ ಅಂಶಕ್ಕೆ ಸಮನಾಗಿರುವ ಅಂಶಗಳು ಅಂದ್ರೆ ಉದಾಹರಣೆಗೆ ನೋಡಿ, ತ್ರಿಭುಜದ ವಿಸ್ತೀರ್ಣ ಚತುರ್ಭುಜದ ವಿಸ್ತೀರ್ಣಕ್ಕೆ ಸಮ ಇದೆ ಅಂತ ಅನ್ಕೊಳ್ಳಿ. ತ್ರಿಭುಜದ ವಿಸ್ತೀರ್ಣ ಯಾವುದಕ್ಕೆ ಸಮ ಇದೆ? ಚತುರ್ಭುಜದ ವಿಸ್ತೀರ್ಣಕ್ಕೆ ಸಮ ಇದೆ. ಚತುರ್ಭುಜದ ವಿಸ್ತೀರ್ಣ ವೃತ್ತದ ವಿಸ್ತೀರ್ಣಕ್ಕೆ ಸಮನಾಗಿದ್ರೆ ಹಾಗೆ ಹೇಳ್ಬೋದು. ಚತುರ್ಭುಜದ ವಿಸ್ತೀರ್ಣ ವೃತ್ತದ ವಿಸ್ತೀರ್ಣಕ್ಕೆ ಸಮನಾಗಿದ್ರೆ ಹಾಗೆ ಹೇಳ್ಬೋದು. ವೃತ್ತದ
ಹೌದಾ, ಸಮನಾದ ಅಂಶ. ನಾನು ಈ ಕಡೆ ಮೊದಲನೇ ಪುಟ್ಟಿನಲ್ಲಿ 2 ಮಾಡೆಲ್ ತೆಗೆದಿದ್ದೀನಿ, ಎರಡನೇ ಪುಟ್ಟಿನಲ್ಲಿ 2 ಮಾಡೆಲ್ ತೆಗೆದಾಗ ಉಳಿದ ಮೊದಲನೇ ಪುಟ್ಟಿನಲ್ಲಿ ಎಷ್ಟು ಉಳಿಯುತ್ತೆ? 10 ಮಾಡೆಲ್ನಲ್ಲಿ 2 ಮಾಡೆಲ್ ತೆಗೆದ್ರೆ ಎಷ್ಟು 8 ಉಳಿಯುತ್ತೆ. ಇದರಲ್ಲಿ 10 ಮಾಡೆಲ್ 2 ಮಾಡೆಲ್ ತೆಗೆದ್ರೆ 8 ಉಳಿಯುತ್ತೆ. ನೋಡಿ, ಸಮನಾದ ಅಂಶಗಳು ಇರುವಂಥದ್ರಲ್ಲಿ ಸಮನಾದ ಅಂಶವನ್ನು ತೆಗೆದಾಗ ಉಳಿದ ಭಾಗಗಳು ಕೂಡ ಸಮನಾಗಿರುತ್ತೆ. 4ನೇದು, ಒಂದರಲ್ಲೊಂದು ಐಕ್ಯವಾಗುವ ಅಂಶಗಳು ಒಂದಕ್ಕೊಂದು ಯಾವಾಗಲೂ ಸಮನಾಗಿರುತ್ತೆ. ಒಂದು ಕೂತಿದೆ, ಒಂದೊಳಗೆ ಒಂದು ಸೇರ್ಕೊಂಡಿದೆ ಅಂದರೆ ಅವೆರಡರ ಅಂಶ ಸಮನಾಗಿರುತ್ತೆ. ಉದಾಹರಣೆಗೆ ನೀವು ಮನೆಯಲ್ಲಿ ಲೋಡ್ಗಳನ್ನ ಕಪ್ಪನ್ನ ಇಟ್ಟಿರ್ತೀರಿ, ನೋಡಿದ್ರೆ ಮಕ್ಕಳ ಮನೆಯಲ್ಲಿ ಒಂದ್ರ ಮೇಲೆ ಕಪ್ಪನ್ನ ನೀಟಾಗಿ ಜೋಡಿಸಿಟ್ಟಿರ್ತೀರಿ. ಅದು ಯಾಕೆ ಸಮನಾಗಿ ಒಂದರೊಳಗೆ ಒಂದು ಹೇಗೆ ಕೂರುತ್ತಪ್ಪ ಅಂದರೆ ಅವುಗಳ ಏನಾಗಿರುತ್ತೆ, ಸೈಜ್, ಗಾತ್ರ ಏನಾಗಿರುತ್ತೆ ಒಂದಕ್ಕೊಂದು ಸಮ. ಅದೇ ಗಾತ್ರ ಅನ್ನೋದು ಇಲ್ಲಿ ಅಂಶ ಅಂದರೆ 2 ಸಮನಾದ ಗಾತ್ರವುಳ್ಳ ವಸ್ತುಗಳು ಒಂದಕ್ಕೊಂದು ಒಳಗಡೆ ಏನಾಗುತ್ತೆ, ಸೇರುತ್ತೆ. ಬೇರೆ ಬೇರೆ ಗಾತ್ರ ಇದೆ, ಸೇರ್ತಿರಲಿಲ್ಲ. ಹೌದಾ, ಸರಿಯಾಗಿ ಐಕ್ಯ ಅಂದರೆ ಒಂದಕ್ಕೊಂದು ಸೇರೋದು. ಐಕ್ಯ ಆಗಬೇಕು ಅಂದರೆ ಸಮನಾದ ಅಂಶಗಳು ಮಾತ್ರ, ಇದ್ದಂಥ ಅಂಶಗಳು ಮಾತ್ರ ಒಂದಕ್ಕೊಂದು ಏನಾಗಿರ್ತವೆ, ಐಕ್ಯಗೊಳ್ಳುತ್ತವೆ. ಒಂದರಲ್ಲೊಂದು ಐಕ್ಯವಾಗುವ ಅಂಶಗಳು ಒಂದಕ್ಕೊಂದು ಸಮ. ಒಂದರಲ್ಲೊಂದು ಸೇರ್ಕೊಂಡಿದೆ ಅಂತಂದರೆ ಅದರ ಅಂಶಗಳು ಕೂಡ ಏನಾಗಿರ್ತವೆ, ಸಮನಾಗಿರುತ್ತೆ. ನೆಕ್ಸ್ಟ್ 5ನೇದು, ಪೂರ್ಣವು ಅದರ ಭಾಗಕ್ಕಿಂತ ದೊಡ್ಡದು. ಪೂರ್ಣ ನೋಡಿ, ಒಂದು ಸ್ಕೇಲ್ ಗೊತ್ತು, ಸೆಂಟಿಮೀಟರ್ 15 ಸೆಂಟಿಮೀಟರ್ ಉದ್ದ ಇದೆ. ಹೌದಾ, 15 ಸೆಂಟಿಮೀಟರ್ ಪೂರ್ಣ. ಹೌದಾ, ನಾನು ಒಂದು ಭಾಗ ಮಾಡ್ತೀನಿ, ಒಂದು ಕಟ್ ಮಾಡ್ತೀನಿ. ಎ ಬಿ ಅನ್ನೋ ಒಂದು ಸ್ಕೇಲ್ ನಾನು ಒಂದು ಪಾಯಿಂಟ್, ಸಿ ಅನ್ನೋ ಪಾಯಿಂಟಲ್ಲಿ ಕಟ್ ಮಾಡ್ತೀನಿ. ಆ ಉದ್ದ ಏನಾಗುತ್ತೆ, ಎ ಸಿ ಅನ್ನೋದು ಏನಾಗುತ್ತೆ, ಸಿ ಬಿ ಆಗುತ್ತೆ. ಹೌದಾ, ಈಗ ಎ ಸಿ ಅನ್ನೋದು 15 ಇತ್ತು, ಟೋಟಲ್ ಎ ಬಿ ಎಷ್ಟಿತ್ತು, 15 ಇತ್ತು. ನಾನು ಅದನ್ನು 2 ಭಾಗ ಮಾಡಿದೆ. ಎ ಬಿ ಅನ್ನೋದಿಷ್ಟು 15 ಪೂರ್ಣ. ಅದರಲ್ಲಿ 2 ಭಾಗ ಮಾಡಿದೆ, ಎ ಸಿ ಮತ್ತು ಸಿ ಬಿ. ಅವೆರಡೂ ಕೂಡ ಏನಾಯಿತು, ಒಂದು 7 ಸೆಂಟಿಮೀಟ್ರ್, ಇನ್ನೊಂದು 6 ಸೆಂಟಿಮೀಟ್ರ್. ಒಂದು 7 ಆಯಿತು, ಇನ್ನೊಂದು 8 ಸೆಂಟಿಮೀಟ್ರ್ ಆಗಿ ಡಿವೈಡ್ ಮಾಡಿದೆ, ಭಾಗ ಮಾಡಿದೆ. ಕಟ್ ಮಾಡಿದಾಗ ಎ ಸಿ ಉದ್ದ 7 ಸೆಂಟಿಮೀಟ್ರ್ ಆಯಿತು, ಬಿ ಸಿ ಉದ್ದ 8 ಸೆಂಟಿಮೀಟ್ರ್ ಆಯಿತು. ಹಾಗಾದರೆ ಈ ಪೂರ್ಣ ಎ ಬಿಯಲ್ಲಿ ನಾನು ಭಾಗ ಮಾಡಿದಾಗ ಯಾವುದು ಎ ಬಿ ದೊಡ್ಡದಾಗುತ್ತಾ, ಭಾಗ ದೊಡ್ಡದಾಗುತ್ತಾ? ಎ ಬಿ ಯಾವಾಗಲೂ ದೊಡ್ಡದು ತಾನೆ. ಎ ಸಿ ಮತ್ತು ಬಿ ಸಿಗಿಂತಲೂ ಕೂಡ ಎ ಬಿ ಅನ್ನೋದೇನಾಗುತ್ತೆ, ದೊಡ್ಡದು. ಅಂದರೆ ಪೂರ್ಣವು ಯಾವಾಗ ಅವುಗಳ ಭಾಗಕ್ಕಿಂತ ಏನಾಗಿರುತ್ತೆ, ದೊಡ್ಡದಾಗಿರುತ್ತೆ ಅನ್ನೋದನ್ನು ನಾವು ತಿಳ್ಕೋಬಹುದು. ಇವೆಲ್ಲವೂ ಕೂಡ ಹೇಳಿಕೆಗಳು ಏನು, ಸತ್ಯವಾಗಿರುವಂಥವು ಮತ್ತು ನಾವು ಯಾವುದೇ ಪ್ರಶ್ನೆಯನ್ನು ಮಾಡದೇ ಒಪ್ಪಿಕೊಳ್ಳುವಂತಹ ಸತ್ಯ ಸಂಗತಿಯಾಗಿದ್ದು ಸಾಮಾನ್ಯ ಸತ್ಯ ಸಂಗತಿಗಳು. ಪ್ರತಿಯೊಂದು ಎಲ್ಲರೂ ಕೂಡ ಒಪ್ಪಿಕೊಳ್ಳುವಂತಹ ಸತ್ಯ ಸಂಗತಿಗಳಾಗಿರೋದ್ರಿಂದ ಇದು ಮತ್ತು ಎಲ್ಲ ಶಾಖೆಗೂ ಅನ್ವಯಿಸೋದ್ರಿಂದ ಇದು ರೇಖಾಗಣಿತಕ್ಕಷ್ಟೇ ಅಲ್ಲ, ಎಲ್ಲ ಶಾಖೆಗೂ ಅನ್ವಯಿಸೋದ್ರಿಂದ ಇದು ನಾವು ಏನಂತ ಸ್ವಯಂ ಸಿದ್ಧ ಸಾಮಾನ್ಯ ಸಂಗತಿಗಳು ಅಂತ ಹೇಳಿ ಹೇಳಬಹುದು. ನೆಕ್ಸ್ಟು 6ನೇದು, ಒಂದೇ ಅಂಶಗಳ ದುಪ್ಪಟ್ಟು ಅಂಶಗಳು ಒಂದಕ್ಕೊಂದು ಸಮ ಅಂತ ಹೇಳ್ತೀವಿ. ಏನಿದು ಒಂದೇ ಅಂಶಗಳ ದುಪ್ಪಟ್ಟು ಅಂಶಗಳು? ಈ ಒಂದೇ ಅಂಶ ಅಂದರೆ ಈಗ ನಾನು ಎರಡು ಕಡೆ ಸಮನಾಗಿರೋ ಅಂಶಗಳನ್ನ ತಗೋತೀನಿ. ಈ 2 ಅಂಶಗಳು ಸಮನಾಗಿವೆ. ಬೇರೆ 3 ತಗೋತೀವಿ, 2 ಅಂಶಗಳು ಇವ್ಯಾವುದನ್ನು ತಗೊಳ್ಳಿ. ಈಗ ಈ 2 ಅಂಶಗಳು ಸಮನಾಗಿರೋ ಅಂಶಗಳನ್ನ ತಗೊಂಡು ಅದು ದುಪ್ಪಟ್ಟು ಅಂದರೆ 2 ಪಟ್ಟು. 2 ಪಟ್ಟು ಮಾಡಿದಾಗ 2 ಪಟ್ಟು ಮಾಡೋದು ಏನಂತ 2 ಗುಣಿಸ್ಬೇಕಲ್ಲ, ದುಪ್ಪಟ್ಟು ಮಾಡಿದಾಗ 2 ಪಟ್ಟು ಮಾಡಿದಾಗ ನೋಡಿ ಬರುವ ಅಂಶಗಳು ಏನಾಗುತ್ತೆ, ಸಮನಾಗಿರುತ್ತೆ. ನೋಡಿ ಒಂದಕ್ಕೆ 3 2 ಎಷ್ಟಾಯಿತು, ಒಂದು ಕೂಡ ಎಷ್ಟಾಯಿತು, 3 2 ನೋಡಿ ಸಮನಾಗಿರುವ ಅಂಶಗಳನ್ನ ದುಪ್ಪಟ್ಟು ಮಾಡಿದಾಗ ಅದು ಕೂಡ ಬರುವ ಅಂಶ ಕೂಡ ಏನಾಗಿರುತ್ತೆ, ಸಮನಾಗಿರುತ್ತದೆ. ಒಪ್ಪಿಕೊಳ್ಳುವಂಥದ್ದು ತಾನೆ. 2 ಸಮನಾದ ಅಂಶಗಳನ್ನ ದುಪ್ಪಟ್ಟು 2 ಪಟ್ಟು ಮಾಡಿ, ದುಪ್ಪಟ್ಟು ಅಂದರೆ ಡಬಲ್ ಮಾಡಿದಾಗ ಬರುವ ಅಂಶಗಳು ಕೂಡ ಸಮ. ನೆಕ್ಸ್ಟು 7ನೇ ಸ್ವಯಂ ಸಿದ್ಧ. ಒಂದೇ ಅಂಶಗಳ ಅರ್ಧದಷ್ಟಿರುವ ಅಂಶಗಳು ಒಂದಕ್ಕೊಂದು ಸಮ. ನೋಡಿ ಒಂದೇ ಅಂಶಗಳು ಯಾವ್ದಾದ್ರು ಒಂದು ತಗೋಣ. ಈಗ ಒಂದೇ ಅಂಶ, 2 ಕೂಡ ಒಂದೇ ಅಂಶ ಇದೆ, 5 ಇದೆ. ಇದನ್ನು ಅರ್ಧದಷ್ಟು ಅರ್ಧ ಅಂದಾಗೆ ಮಾಡಬೇಕು. 5 ಅರ್ಧ ಅಂದಾಗೆ ನಡುತ್ತೆ ಡಿವೈಡ್ ಮಾಡಬೇಕು ಅಂತ ತಾನೆ. ಅರ್ಧದಷ್ಟು ಮಾಡಿದಾಗ 2ರಿಂದ 5 ಭಾಗಿಸಿ ಎಷ್ಟು ಮಕ್ಕಳು, ಅದರ ಅರ್ಧ ಎಷ್ಟು, 2 ಪಾಯಿಂಟ್. ಅದೇ ಥರ 5ರಿಂದ 2 ಭಾಗಿಸಿ ಎಷ್ಟಾಗುತ್ತೆ, 2 ಪಾಯಿಂಟ್. ನೋಡಿ ಸಮನಾದ ಅಂಶಗಳನ್ನ ಅದರ ಅರ್ಧದಷ್ಟು ಮಾಡೋದು. 2 ಕಡೆ ಸಮನಾಗಿರುವ ಅಂಶಗಳನ್ನ ಅದರ ಅರ್ಧದಷ್ಟು ಮಾಡಿದಾಗ ಆ ಅರ್ಧದಷ್ಟು ಆಗುವ ಅಂಶನೂ ಕೂಡ ಏನಾಗುತ್ತೆ, ಒಂದಕ್ಕೊಂದು ಸಮನಾಗಿರುತ್ತದೆ. ಮತ್ತೆ
ಹೇಳಿ ಕರೆದ್ರು ಮತ್ತು ಸಾಮಾನ್ಯ ಸಂಕೇತಗಳನ್ನು ಕೂಡ ಕರೆದ್ರು. ಅರ್ಥ ಆಯ್ತಾ ಮಕ್ಕಳ? ಈಗ ನಾವು ಉದಾಹರಣೆ ಸಮೇತ ಯೂಕ್ಲಿಡ್ನ ಸಾಮಾನ್ಯ ಸಂಗತಿಗಳನ್ನ ತಿಳ್ಕೊಂಡ್ವಿ. ಈಗ ನಾವು ಆಧಾರ ಪ್ರತಿಜ್ಞೆಗಳನ್ನು ಮುಂದಿನ ತರಗತಿ ತಿಳ್ಕೊಳ್ಳೋಣ. 5 ಇಂಪಾರ್ಟೆಂಟ್ ಆಧಾರ ಪ್ರತಿಜ್ಞೆಗಳಿದ್ದಾವೆ, 5 ಆಧಾರ ಪ್ರತಿಜ್ಞೆಗಳಿದ್ದಾವೆ. ಈಗ ಗೃಹಪಾಠಕ್ಕೆ ತಗೊಳ್ಳಿ ಮಕ್ಕಳ. ನೀವು ತಿಳ್ಕೊಂಡಿರುವಂಥ ಅಂಶಗಳ ಮೇಲೆ ಗೃಹಪಾಠವನ್ನು ಮಾಡ್ಕೊಂಡ್ವಿ. ಯೂಕ್ಲಿಡ್ನ 23 ವ್ಯಾಖ್ಯೆಗಳಿರುವ ಪುಸ್ತಕ ಯಾವುದು? ಎರಡನೇದು, ಯೂಕ್ಲಿಡ್ನ ಯಾವುದಾದರೂ 5 ಸ್ವಯಂ ಸಿದ್ಧಗಳನ್ನು ಉದಾಹರಣೆಯೊಂದಿಗೆ ತಿಳಿಸಿ. ಈ ಒಂದು ಗೃಹಪಾಠವನ್ನು ಮಾಡ್ಕೊಂಡು ಮುಂದಿನ ತರಗತಿಯಲ್ಲಿ ನಾವು ಯೂಕ್ಲಿಡ್ನ ಆಧಾರ ಪ್ರತಿಜ್ಞೆಗಳ ಬಗ್ಗೆ ತಿಳ್ಕೊಳ್ಳೋಣ ಮಕ್ಕಳು. ಧನ್ಯವಾದ.